ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ DC ವರ್ಸಸ್ ಪಂಜಾಬ್ ಕಿಂಗ್ಸ್, ಯಪ್ಪ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಗುರು. ಇವ್ರದ್ದೊಂದು ರೈವಲ್ರಿ, ನಮ್ದು ಹೆಂಗೆ RCB ವರ್ಸಸ್ CSK ರೈವಲ್ರಿ ಇದೆ ಅಲ್ವಾ, ಆ ಥರನೇ DC ವರ್ಸಸ್ ಪಂಜಾಬ್ ಕಿಂಗ್ಸ್ ರೈವಲ್ರಿ ಇದೆ. ಯಾಕಂದರೆ ಸೂಪರ್ ಓವರ್ಗೆಲ್ಲ ಹೋಗುತ್ತೆ ಗುರು ಇವ್ರದ್ದೆಲ್ಲ. ಆಬ್ವಿಯಸ್ಲಿ ಒಂಥರ ನೆಕ್ಸ್ಟ್ ಲೆವೆಲ್ ರೈವಲ್ರಿನೇ ಅನ್ಕೋಬೇಕು. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಸೊ ಓವರಾಲ್ ಆಗಿ ಒಂದು ಸಮರಿ ಪರ್ಫಾರ್ಮೆನ್ಸ್ ನೋಡೋದಾದರೆ, ಪಂಜಾಬ್ ಅವರು ಟಾಸ್ ಗೆದ್ದರು, ಬಾಲಿಂಗ್ ತೊಗೊಂಡ್ರು. ಪಿಚ್ಚು ಆಬ್ವಿಯಸ್ಲಿ ಒಂಥರ ಟರ್ನಿಂಗ್ ಟ್ರ್ಯಾಕ್ ಥರನೇ ಇತ್ತು, ಬಟ್ ಆದರೆ ರ್ಯಾಂಕ್ ಟರ್ನರ್ ಅಂತಲ್ಲ, ಟರ್ನಿಂಗ್ ಟ್ರ್ಯಾಕ್ ಥರ ಇತ್ತು. ಸ್ಪಿನ್ನರ್ಸ್ಗೆ ಸ್ವಲ್ಪ ಜಾಸ್ತಿ ಸಹಾಯ ಮಾಡೋ ಥರ ಇತ್ತು, ಹೆಲ್ಪ್ ಮಾಡ್ತಿತ್ತು. ಬಟ್ ಬಾಲರ್ಸ್ಗೆ ಮಾತ್ರ, ಫಾಸ್ಟ್ ಬಾಲರ್ಸ್ಗೆ ಸಕ್ಕತ್ತಾಗಿ ಹೊಡಿತಾಯಿದ್ರು ಗುರು, ಕ್ರೇಜಿಯಾಗಿ ಹೊಡಿತಾಯಿದ್ರು. ಸೊ ಓವರಾಲ್ ಆಗಿ ನೋಡೋದಾದರೆ ಮಿಚೆಲ್ ಮಾರ್ಷ್ ಆ್ಯಂಡ್ ಡೇವಿಡ್ ವಾರ್ನರ್ ಓಪನಿಂಗ್ ಬರ್ತಾರೆ. ಪೃಥ್ವಿ ಶಾ ತೆಗ್ದಿರೋದು ಶಾಕಿಂಗ್ ಯಾಕೆಂದರೆ ಪೃಥ್ವಿ ಶಾ ಆಬ್ವಿಯಸ್ಲಿ ಹೋದ ವರ್ಷ ಆಡಿಲ್ಲ, ಏನೋ ಒಂದು 0 ಪರ್ಫಾರ್ಮೆನ್ಸ್ ಇತ್ತು. ಸೊ ಆ ಥರ ಇರುವಾಗ ಸೊ ಚೇಂಜಸ್ ಮಾಡೋಣ ಅಂತ ಮಿಚೆಲ್ ಮಾರ್ಷ್ ಆ್ಯಂಡ್ ಡೇವಿಡ್ ವಾರ್ನರ್ನ ತೊಗೊಂಬಂದರು. ಓಪನಿಂಗು ಗುದ್ರಿಗುರು ಹೋಗಿ ಅಂತ ಸಖತ್ತಾಗಿ ಹೊಡೆದ್ರು ಫಸ್ಟ್ಗೆ. ಅದಾದಮೇಲೆ ಮಿಚೆಲ್ ಮಾರ್ಷ್ ಔಟ್ ಆದರು. ಬಟ್ ಡೇವಿಡ್ ವಾರ್ನರ್ ಮಾತ್ರ ಒಂದು ಗ್ಲಿಮ್ಸ್ ತೋರಿಸಿದ್ರು ಗುರು. ನಾನು 38 ವರ್ಷ ಆಗಿರ್ಬೋದು, ಬಟ್ ಆದರೆ ನಾನು ಅಂಕಲ್ ಅಲ್ಲ, ಒಂಥರ ಯಂಗ್ ಬಾಯ್, ಸಖತ್ತಾಗಿ ಹೊಡಿತೀನಿ ಅಂತ ಕುಂತು ನಿಂತು ಹೆಂಗೆಂಗೋ ಹೊಡಿತಾರೆ ಗುರು. ಸೊ ಅವರಂತೂ ಕ್ರೇಜಿ ಬ್ಯಾಟ್ಸ್ಮನ್ನು. ಒಬ್ರು ಬಂದರು ಗುರು, ಸ್ಟ್ಯಾಂಡಿಂಗ್ ಒವೇಷನ್ ಕೊಟ್ಟರು ಒಬ್ಬರಿಗೆ. ಯಾರು ಅಂದರೆ ರಿಷಬ್ ಪಂತ್, ಅವರ್ ಸ್ಪೈಡಿ. ಸೊ ಅವ್ರು ಬಂದಿದ್ದು ತುಂಬ ಖುಷಿ ಆಯಿತು. ನೆಕ್ಸ್ಟ್ ಲೆವೆಲು ಒಂದು ಸ್ಟ್ಯಾಂಡಿಂಗ್ ಒವೇಷನ್ ಕೊಟ್ಟರು. ಪಂಜಾಬ್ ಸ್ಟೇಡಿಯಮಲ್ಲೆಲ್ಲ ಫುಲ್ಲು ನಿಂತ್ಕೊಂಡೆಲ್ಲ ಸ್ಟ್ಯಾಂಡಿಂಗ್ ಒವೇಷನ್ ಕೊಟ್ಟರು. ಅದೊಂದು ಸಕ್ಕತ್ತಾಗಿತ್ತು. ಸೊ DC ಅವರು ಕ್ರಂಬಲ್ ಆಗ್ತಾಯಿದ್ರು, ಬಟ್ ಆದರೆ ಲಾಸ್ಟ್ ಓವರಲ್ಲಿ 20 ರನ್ ಕೊಟ್ಟರು ಗುರು. ಯಾರು ಹೇಳ್ರಿ, ನಮ್ಮ RCB ಎಮ್ಮೆ ಹರ್ಷಲ್ ಪಟೇಲ್. ಅವ್ರು ರಿಟರ್ನ್ ಮಾಡಿಲ್ಲ ಅಂತ ಹೊಯ್ಕೊಳ್ತಿದ್ರಿ. ನೋಡ್ರಪ್ಪ, ಲಾಸ್ಟ್ ಓವರ್ 25 ರನ್ ಕೊಟ್ಟರು. ಚೆನ್ನಾಗಿ ಆಗ್ತಾರೆ, ಇಲ್ಲ ಅಂತಿಲ್ಲ, ಬಟ್ ಆದರೆ ಅವ್ರದ್ದು ಡಿಸೆಪ್ಷನ್ ಎಲ್ಲ ಗೊತ್ತಾಗ್ತಿದೆ ಇವಾಗ ಎಲ್ರಿಗೂ, ಪ್ಲೇಯರ್ಸ್ಗೆ. ಸೊ ಆಲ್ಮೋಸ್ಟ್ ವಿಡಿಯೋ ಎಲ್ಲ ನೋಡಿದಾರೆ ಅನಿಸುತ್ತೆ ಅವ್ರದ್ದು. ವಿಡಿಯೋ ಅಂದರೆ ಕ್ರಿಕೆಟ್ ವೀಡಿಯೋಸ್ ಎಲ್ಲ ನೋಡಿದಾರೆ ಅನಿಸುತ್ತೆ. ನಿನ್ನ ನೋಡಿದ್ರೆ ಒಳ್ಳೆ ಕಿಲಾಡಿ ಥರ ಕಾಣ್ತೀಯಲ್ಲ. ಇಲ್ಲ ಸರ್, ಆ ಥರದ್ದೇನಿಲ್ಲ. ಮೊಮೆಂಟಮ್ ಸಿಕ್ತು DC ಅವ್ರಿಗೆ, ಬಟ್ ಆದರೆ ಪಂಜಾಬ್ ಅವ್ರು ಮಾತ್ರ ಸಾಕಾಗಿ ಬ್ಯಾಟಿಂಗ್ ಮಾಡಿದ್ರು ಗುರು. ಹೆಂಗೆ ಅಂದರೆ ಶಿಖರ್ ಧವನ್ ಒಬ್ವಿಯಸ್ಲಿ ಅವ್ರ ಮೇಲೆ ಹೋಪ್ಸ್ ಇತ್ತು, ಬಟ್ ಸಾಕಾಗಿ ಬ್ಯಾಟಿಂಗ್ ಮಾಡಿದ್ರು ಅವರು. ಪ್ರಭ್ ಸಿಮ್ರಾನು ಸೂಪರಾಗಿ ಬ್ಯಾಟಿಂಗ್ ಮಾಡಿದ್ರು. ಜಿತೇಶ್ ಶರ್ಮಾ ಬಂದರು, ಸ್ವಲ್ಪ ಔಟ್ ಆಗೋದ್ರು. ಒಂದು ಟೈಮಲ್ಲಿ ಏನಪ್ಪ ಸೋಲ್ತಾರೆ ಅನ್ನೋ ಟೈಮಲ್ಲಿ ಸ್ಯಾಮ್ ಕರನ್ ಗುರು ಸಾಕಾಗಿ ಬ್ಯಾಟಿಂಗ್ ಮಾಡಿದ್ರು. ನಾನು ಅಂದ್ಕೊಂಡಿದ್ದೆ 18.5 crore ಬರ್ತಿಲ್ಲ ಈ ಮನುಷ್ಯ, ಸುಮ್ಮನೆ ಇಷ್ಟೊಂದು ದುಡ್ಡು ಕೊಡ್ತಾರಲ್ಲಪ್ಪ, ಯಾಕೆ, ಏನು ಕತೆ, ರಿಟೈನ್ ಮಾಡ್ಬೋದಾಗಿತ್ತು ಕಮ್ಮಿ ದುಡ್ಡಿಗೆ ಅಂತ. ಬಟ್ ಆದರೂ 18.5 crore ಅಷ್ಟೊಂದೆಲ್ಲ ಕೊಡೋ ಅವಶ್ಯಕತೆ ಇಲ್ಲ. ಬಟ್ ಆದರೆ ಓಕೆ, ಇವತ್ತೊಂದು ಮ್ಯಾಚ್ ಗೆಲ್ಸಿದ್ದಾರೆ ಅಂದರೆ ಚಪ್ಪಾಳೆ ತಟ್ಟಲೇಬೇಕು. ಸೊ ಅವ್ರ ಜೊತೆ ಲಿವಿಂಗ್ ಸ್ಟೋನ್ ಅವರು ಸಾಕಾದ ಬ್ಯಾಟಿಂಗ್ ಮಾಡಿದ್ರು. ಸೊ ಓವರಾಲ್ ಪಂಜಾಬ್ ಅಂದರೆ ಮಿನಿ ಇಂಗ್ಲೆಂಡ್ ಟೀಮ್ ಥರ, ಯಾಕಂದರೆ ಜಾನಿ ಬೇಸ್ಟು ಮತ್ತು ಸ್ಯಾಮ್ ಕರೋನು, ಲಿವಿಂಗ್ ಸ್ಟೋನ್ ಮೂರಕ್ಕೆ ಪ್ಲೇಯರ್ ಎಲ್ಲ ಅಲ್ಲೇ ಇರೋದ್ರಿಂದ ಸೊ ಅದೊಂಥರ ಮಿನಿ ಇಂಗ್ಲೆಂಡ್ ಟೀಮ್ ಥರ. ಬಟ್ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು ಇವತ್ತು. ಪಂಜಾಬ್ ಅವರು ಒಳ್ಳೆ ಮ್ಯಾಚ್ ಆಡಿದ್ರು. ಸೊ ನೆಕ್ಸ್ಟ್ ಪಂಜಾಬ್ ಜೊತೆ ನಮ್ಮ RCB ಇದೆ ಗುರು. ಸೊ ಇವತ್ತು ಪಂಜಾಬ್ ಗೆದ್ದಿದ್ರೆ RCB ಅವರಿಗೆ ಒಂದು ಇವರು ಪಂಜಾಬ್ ಅವರು ಓವರ್ ಕಾನ್ಫಿಡೆನ್ಸಲ್ಲಿ ಬರ್ತಾರೆ, ನಮ್ಮ RCB ಅವರು ಕಾನ್ಫಿಡೆನ್ಸ್ ಇಟ್ಕೊಂಡು ಬರ್ತಾರೆ. ಸೊ RCB ಗೆಲ್ಲೋ ಚಾನ್ಸ್ ಜಾಸ್ತಿ ಇರುತ್ತೆ. ಬಟ್ ಓವರಾಲ್ ಆಗಿ ನೋಡೋದಾದರೆ ಪಂಜಾಬ್ ಸಖತ್ತಾಗಿ ಆಡಿದ್ರು. ಆ್ಯಂಡ್ ನೆಕ್ಸ್ಟ್ ಕೋಲ್ಕತ್ತಾ ಆ್ಯಂಡ್ SRH ಇದೆ ಗುರು. ಕೋಲ್ಕತ್ತಾ ಆ್ಯಂಡ್ SRH ಸಖತ್ತಾಗಿರುತ್ತೆ ಮ್ಯಾಚು, ಯಾಕಂದರೆ SRH ಹೈಯೆಸ್ಟ್ ಬಿಡ್ ಮರೆಯೋ ಪ್ಲೇಯರು ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನು. ಆ್ಯಂಡ್ ಈ ಕಡೆ KKR ಹೈಯೆಸ್ಟ್ ಬಿಡ್ ಮರೆಯೋ ಪ್ಲೇಯರು ಮಿಚೆಲ್ ಸ್ಟಾಕ್. ಸೊ ಮಿಚೆಲ್ ಸ್ಟಾಕ್ ವರ್ಸಸ್ ಪ್ಯಾಟ್ ಕಮಿನ್ಸ್ ನೋಡೋಕ್ಕೆ ಮಜಾ ಇರುತ್ತೆ, ಸಾಕಾಗಿರುತ್ತೆ ಮ್ಯಾಚು. ಸೊ ಅದನ್ನು ನೋಡಿ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದು ನಮ್ಮ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದ್ಯಾಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.